ನಿಮ್ಮ ದೇಹದಲ್ಲಿ ಏನಾದರೂ ವಾತ ಇಂಬ್ಯಾಲೆನ್ಸ್ ಆಯಿತು ಅಂದರೆ 80 ಥರ ಕಾಯಿಲೆ ಬರುತ್ತೆ. ಅದೇನಾದರೂ ಪಿತ್ತ ಇಂಬ್ಯಾಲೆನ್ಸ್ ಆಯಿತು ಅಂದರೆ 40 ಥರ ಕಾಯಿಲೆ. ಅದೇ ರೀತಿ ಕಫ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ 20 ಥರ ಕಾಯಿಲೆ ಬರುತ್ತೆ. ಆದರೆ ಆಯುರ್ವೇದದಲ್ಲಿ ಪ್ರತಿನಿತ್ಯ ಒಂದು ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ವಾತ ಪಿತ್ತ ಕಫ ಮೂರನ್ನು ಕೂಡ ನಿಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಇದನ್ನ CCF ಟೀ ಅಂತ ಕರೀತಾರೆ. ಹಾಗಾದ್ರೆ ಆ ಟೀ ಯಾವುದು, ಹೇಗೆ ಪ್ರಿಪೇರ್ ಮಾಡೋದು, ಇದರಿಂದ ಏನು ಬೆನಿಫಿಟ್ ಬನ್ನಿ ತಿಳ್ಕೊಳ್ಳೋಣ. CCF ಅಂದ್ರೆ ಕ್ಯೂಮಿನ್ ಕೋರಿಯಂಡರ್ ಫೆನಲ್ ಅಂತ, ಜೀರಿಗೆ ಕೊತ್ತಂಬರಿ ಸೋಂಫ್ ಅಂತ. ಇದು ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡ್ಲಿಕ್ಕೆ, ಹೊಟ್ಟೆಲಿರೋ ಕೊಬ್ಬನ್ನ ಕರಗಿಸ್ಲಿಕ್ಕೆ, ಗ್ಯಾಸು, ಬ್ಲೋಟಿಂಗು, ಅಸಿಡಿಟಿಗೆ, ಮತ್ತೆ ಕಿಡ್ನಿ ಲಿವರ್ನ ಡಿಟಾಕ್ಸಿಫೈ ಮಾಡುತ್ತೆ, ಟಾಕ್ಸಿನ್ ನಮ್ಮ ದೇಹದಿಂದ ಹೊರ ಹಾಕುತ್ತೆ, ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ, ಇನ್ಫ್ಲಮೇಷನ್ ಕೂಡ ಕಡಿಮೆ ಮಾಡುತ್ತೆ. ಅದಕ್ಕಾಗಿ ನಾವು ಮೂರನ್ನು ಕೂಡ ಈಕ್ವಲ್ ಕ್ವಾಂಟಿಟಿಲಿ ನಾವು ತಗೊಂಡಾದ್ಮೇಲೆ ನಾವು ಇದನ್ನ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಮಿಕ್ಸಿಗೆ ಹಾಕಿ ಇದನ್ನ ರುಬ್ಕೊಳ್ಳೋಣ. ಸೊ ಪೌಡರ್ ಮಾಡಿಟ್ಕೊಳ್ಳೋಣ. ಈಗ 1/4 ಕಪ್ಪಷ್ಟು ನೀರಿಗೆ 1 ಸ್ಪೂನಷ್ಟು ಈ ಪೌಡರ್ನ ಹಾಕಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸೋಣ. ಇದರಲ್ಲಿರೋ ಜೀರಿಗೆ ಏನು ಮಾಡುತ್ತೆ ಅಂದರೆ ನಮ್ಮ ಜೀರ್ಣ ಅಗ್ನಿನ ಉತ್ತೇಜನ ಮಾಡುತ್ತೆ, ಡೈಜೆಸ್ಟಿವ್ ಫೈರ್. ಇದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ, ಅಜೀರ್ಣ ಆಗೋದಿಲ್ಲ. ಆಮೇಲೆ ನಮ್ಮ ದೇಹದಲ್ಲಿ ಏನಾದರೂ ವಿಷಕಾರಿ ತ್ಯಾಜ್ಯ ಇರುತ್ತೆ ಅಂದರೆ ಅದನ್ನು ಕೂಡ ಹೊರಗೆ ಹಾಕ್ಬಿಡುತ್ತೆ. ಕಫ ಕಟ್ಟಿದರೆ ಅದು ಕೂಡ ನಿವಾರಣೆ ಆಗುತ್ತೆ. ಉರಿಯೂತ ಇದ್ದರೆ ಅದನ್ನು ಕೂಡ ಶಮನ ಸಿಗುತ್ತೆ. ಆ್ಯಂಟಿ ಆಕ್ಸಿಡೆಂಟು ಮತ್ತು ಕಬ್ಬಿನಾಂಶನೂ ಕೂಡ ಇದರಲ್ಲಿ ಇರುತ್ತೆ. ಅದರಿಂದಾಗಿ ನಮ್ಮ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ವಾತ ಮತ್ತು ಕಫ ಎರಡೂ ದೋಷಗಳನ್ನು ಕೂಡ ಶಮನ ಮಾಡುತ್ತೆ. ಕೊತ್ತಂಬರಿ ಮತ್ತು ಸೋಂಪು ಇದನ್ನ ಸಮತೋಲನಗೊಳಿಸೋದ್ರಿಂದ ಪಿತ್ತ ಪ್ರಕೃತಿ ಇರೋರ್ಗೂ ಕೂಡ ಇದು ಸೂಕ್ತವಾಗಿರುತ್ತೆ. ಈ ಕೊತ್ತಂಬರಿ ಬೀಜ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಮತ್ತು ಗ್ಯಾಸ್ನು ಕೂಡ ನಿವಾರಿಸುತ್ತೆ. ಆಮೇಲೆ ಪಿತ್ತಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳಿತ್ತು ಅಂತಂದ್ರೆ ಎಸ್ಪೆಷಲಿ ಮೂತ್ರ ಮತ್ತು ಜೀರ್ಣಾಂಗದ ಸಮಸ್ಯೆಗಳಿಗೂ ಸಹಾಯ ಮಾಡುತ್ತೆ. ಜೀರ್ಣಕ್ರಿಯೆಗೆ ಮತ್ತು ನಾವು ತಿಂದಂತಹ ಪೋಷಕಾಂಶಗಳು ಅಬ್ಸಾರ್ಬ್ ಆಗಲಿಕ್ಕೆ ಮತ್ತೆ ಕರುಳಿನ ಕಾಯಿಲೆಗಳನ್ನು ಕೂಡ ಗುಣಪಡಿಸುತ್ತೆ. ಇದು ಉರಿಯೂತ, ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. ರೊಮ್ಯಾಟೈಡ್ ಆರ್ಥರೈಟಿಸ್, ಸಂಧಿವಾತದಂತಹ ಸಮಸ್ಯೆಗಳಿಗೂ ಕೂಡ ನೆರವಾಗುತ್ತೆ. ಸೋಂಪು ಪಿತ್ತ ಜಾಸ್ತಿ ಆಗದೆ ಇರೋ ರೀತಿ ಜೀರ್ಣ ಅಗ್ನಿನ ಬಲಪಡಿಸುತ್ತೆ. ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟ್ ನ ರಿಲ್ಯಾಕ್ಸ್ ಮಾಡುತ್ತೆ. IBS ಇರೋರ್ಗೂ ಕೂಡ ರಿಲೀಫ್ ಸಿಕ್ಕತ್ತೆ. ನಮ್ಮ ದೇಹದಲ್ಲಿ ಫ್ಯಾಟ್ ಅಂದ್ರೆ ಕೊಬ್ಬನ್ನ ಕರಗಿಸುವಂತಹ ಪ್ರಕ್ರಿಯೆನ ತುಂಬಾ ಫಾಸ್ಟ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡೀರಿ, ಆಯ್ತಾ? ಒಂದು 15 ದಿನ ಕಂಟಿನ್ಯೂಸ್ ಆಗಿ ಕುಡೀರಿ. ಆಮೇಲೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಆಯ್ತಾ? ನಿಮ್ಮ ದೇಹನ ಜಾಸ್ತಿ ಹಾಳು ಮಾಡಿದ್ರೆ ಸ್ವಲ್ಪ ನಿಧಾನ ಆಗುತ್ತೆ, ಕಡಿಮೆ ಹಾಳು ಮಾಡಿದರೆ ಬೇಗ ರಿಸಲ್ಟ್ ಸಿಕ್ಕಿರುತ್ತೆ. ನೋಸ್ ಬ್ಲೀಡಿಂಗು ಅಥವಾ ಪೆಪ್ಟಿಕ್ ಅಲ್ಸರು, ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಇತ್ತು ಅಂದರೆ ಡಾಕ್ಟರ್ ಅಡ್ವೈಸ್ ಮೇಲೆ ತಗೊಳ್ಳಿ, ಆಯಿತಾ? ಇದನ್ನು ಸೇವ್ ಮಾಡ್ಕೊಳ್ಳಿ, ಮನೇಲಿ ಟ್ರೈ ಮಾಡಿ. ಅವಶ್ಯಕತೆ ಇರೋರಿಗೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೀತಿ ವಿಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದರೆ ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು.